ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರಿಂಗ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್ ಆ್ಯಂಡ್ ಸಿಕ್ಸ್ ಸೆಮ್ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಒಂದು ವೆರಿ ಬಿಗ್ ಅಪ್ಡೇಟ್ಸ್ ಆ್ಯಂಡ್ ತುಂಬಾ ವೀಡಿಯೋ ಕ್ಲಿಯರಾಗಿ ಡೀಟೇಲಾಗಿ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನಪ್ಪ ಅಪ್ಡೇಟ್ಸ್ ಅಂದರೆ ನಿಮಗೆ ಒಂದು ಮೇಕಪ್ ಎಕ್ಸಾಮ್ದಾಗಿರ್ಬೋದು, ರಿವ್ಯಾಲ್ಯೂಯೇಷನ್ ಆಗಿರ್ಬೋದು, ರಿಸಲ್ಟ್ ಯಾವ ಥರ ಆಗಿದೆ, ಯಾಕಂದರೆ ಸಾಕಷ್ಟು ಜನ ಕಮೆಂಟ್ಸು ಮತ್ತು ಡಿ ಎಮ್ ಕೂಡ ಮಾಡಿದ್ರಿ ಯಾವ ಥರ ರಿಸಲ್ಟ್ ಆಯ್ತು ಅಂತ. ನಾನು ಒಂದು ಪ್ರತಿಯೊಂದು ನಿಮ್ಗೆ ಅನಲೈಸ್ ಮಾಡ್ತಿರ್ತೀನಿ ನಮ್ಮ ಒಂದು ವಾಟ್ಸಪ್ ಚಾನಲಲ್ಲಿ. ನೀವು ಜಾಯ್ನ್ ಆಗಿದ್ರೆ ಯಾವ ಥರ ವ್ಯಾಲ್ಯೂಯೇಷನ್ ಆ ಥರ ಆಗಿದೆ ನಿಮಗೆಲ್ಲ ನಿಮ್ಮ ಕಡೆಯಿಂದ ಆನ್ಸರ್ ತಿಳ್ಕೊತಾ ಇರ್ತೀನಿ. ಅದಕ್ಕೋಸ್ಕರ ನಿಮ್ಮ ಈ ಒಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಅಂದರೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಮೊದಲನೇದಾಗಿ ಎಲ್ಲರಿಗೂ ರಿಸಲ್ಟ್ ಬಂದಿದೆ. ಆಲ್ರೆಡಿ ಫೋರ್ತ್ ಸೆಮ್ ರಿಸಲ್ಟ್ ಬಂದಿದೆ, ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ದು ರಿಸಲ್ಟ್ ಬಂದಿದೆ. ಆಮೇಲೆ 2021 ಸ್ಕೀಮ್ದು ಸಿಕ್ಸ್ತ್ ಸೆಮ್ ರಿಸಲ್ಟ್ ಆದರೆ ಬಂದಿಲ್ಲ, ಅದು ಆದಷ್ಟು ಬೇಗನೆ ಬರುತ್ತೆ. ಈ ಒಂದು ವಿಡಿಯೋದಲ್ಲಿ ಮೇಕಪ್ ಎಕ್ಸಾಮ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಅದ ಅಪ್ಡೇಟ್ಸ್ ಅದರ ಕೊಡ್ತೀನಿ. ಆಮೇಲೆ ಮೇನ್ ಒಂದು ಸ್ವಲ್ಪ ನೋಡಿ, VTU ಸ್ಟೂಡೆಂಟ್ಸ್ ಏನು VTUಲ್ಲಿ ಯಾರೋ ಓದ್ತಿರೋ ಸ್ಟೂಡೆಂಟ್ಸ್ಗೆ VTU ಸ್ಕ್ಯಾಮ್ಸ್ ಅನ್ನೋದು ನಾನು ಆಲ್ರೆಡಿ ಲೈವ್ ಪ್ರೂಫ್ ಥರ ಈ ವಿಡಿಯೋ ಮಾಡಿ ಕೂಡ ತಿಳಿಸಿದ್ದೀನಿ. ನಿಮ್ದು ಏನಾದರೂ, ಯಾಕಂದರೆ ಪ್ರತಿ ವರ್ಷ ಏನಾಗ್ತಿದೆ ಅಂದರೆ VTUದಲ್ಲಿ ಸ್ಟೂಡೆಂಟ್ಸು ಎಕ್ಸಾಮ್ ಬರೀತಾರೆ, ರಿವ್ಯಾಲ್ಯೂಯೇಷನ್ ಆಗ್ತಾರೆ, ಆಮೇಲೆ ಪಾಸ್ ಆಗ್ತಾರೆ. ಇದು ತುಂಬಾ ದೊಡ್ಡ ಸ್ಕ್ಯಾಮ್ ಥರ ಆಗ್ತಾನೆ ಬಂದಿದೆ, ಪ್ರತಿ ವರ್ಷವೂ ಆಗ್ತಾಯಿದೆ. ಬಟ್ ಯಾರು ಸ್ಟೂಡೆಂಟ್ಸ್ ಬರೋ ಯಾರು ನಿಂತ್ಕೋತಾ ಇಲ್ಲ. ನೋಡಿ, ಇದು ಸ್ಟೂಡೆಂಟ್ಸ್ ರೈಟ್ಸ್, ನಾವೆಲ್ಲ ಕ್ವಶನ್ ಮಾಡಲೇಬೇಕಾಗುತ್ತೆ. ಪ್ರತಿ ಸಾರಿ ಇದೇ ಥರ ಆಗ್ತಾಯಿದೆ. ಯಾರು ಈ ಕ್ವಶನ್ಸ್ ಮಾಡಿದ್ರು ಆನ್ಸರ್ ಯಾರು ಮಾಡ್ತಿಲ್ಲ. ರಿವ್ಯಾಲ್ಯೂಯೇಷನ್ ಆಗ್ತಾರೆ, ನೀವು ಅನ್ಕೋತೀರಾ ರಿವ್ಯಾಲ್ಯೂಯೇಷನ್ ಆಗ್ತೀನಿ, ಪಾಸ್ ಆಗ್ತೀನಿ ಅಂತ. ತುಂಬಾ ನಾನು ಆದಷ್ಟು ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ನಿಮಗೆ ಲೈವ್ ಪ್ರೂಫ್ ತಂದು ತೋರಿಸ್ತಾ ಇದ್ದೀನಿ. ಬೇರೆ ಕಡೆ ಕನ್ವೆ ಮಾಡ್ತಿದ್ದೀನಿ, ಈ ಥರ ಮಾಡೋಕ್ಕೆ ಹೋಗ್ಬಾರ್ದಂತ. ನಮ್ಮ ಕಡೆ ನಮ್ಮ ಪ್ರಯತ್ನ ಖಂಡಿತ ಇದ್ದೇ ಇರುತ್ತೆ. ಓಕೆ, ನಮ್ಗೆ ಇದೇ ಥರ ಸಪೋರ್ಟ್ ಮಾಡಿದ್ರೆ ಮುಂದೆ ಒಂದಿನ ಯಾವುದೇ ಥರ ಈ ಥರ ಆಗಬಾರ್ದಂತ ನಮ್ಮ ಕಡೆಯಿಂದ 100% ಆದರೆ ಏನು ಆಗುತ್ತೆ ಅಷ್ಟು ಸಾಧ್ಯ ಆದಷ್ಟು ಮಾಡ್ತೀವಿ. ಓಕೆ, ನಿಮಗೆ ಮೇನ್ ಒಂದಿಷ್ಟು ರೂಲ್ಸ್ ಅನ್ನೋವಿದೆ. ಆಮೇಲೆ ಮೇಕಪ್ ಎಕ್ಸಾಮ್ದು, ಆಮೇಲೆ ಸಮ್ಮರ್ ಸೆಮಿಸ್ಟರ್ ಯಾರು ಅದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗಬೇಡಿ. ಆಮೇಲೆ ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಮಿಸ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಮುಂದೆ ಬರುವಂಥ ದಿನಗಳಲ್ಲಿ ತುಂಬ VTU ಅಪ್ಡೇಟ್ಸ್ ಆಯಿತು, ಆಮೇಲೆ ಕ್ವಿಕ್ ಅಪ್ಡೇಟ್ಸ್ ಆಯಿತು. ನಿಮ್ಮ ನೆಕ್ಸ್ಟ್ ಫರ್ದರ್ ಸೆಮಿಸ್ಟರ್ಗೆ ನೋಟ್ಸ್ಗಳು ಎಲ್ಲ ಒಂದು ನಮ್ಮ ವಾಟ್ಸಪ್ ಚಾನಲ್ ಸಿಗ್ತಾ ಇರ್ತದೆ. ಅದಕ್ಕೋಸ್ಕರ ಓಕೆ, ಮೊದಲನೇದಾಗಿ ನೀವೇನಾದರೂ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್ ಆಲ್ರೆಡಿ ಬರೆದು ನಿಮ್ದು ರಿಸಲ್ಟ್ ಚೆನ್ನಾಗಿ ಬಂದರೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಆಮೇಲೆ ಪಾಸ್ ಆಗಿದ್ರೆ ಕಂಗ್ರ್ಯಾಚುಲೇಷನ್ಸ್. ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ಥರ್ಡ್ ಸೆಮ್ಗೆ ಹೋಗಬೇಕಾದ್ರೆ ಮಿನಿಮಮ್ ಎಷ್ಟು ನಿಮ್ಮದು 24 ಕ್ರೆಡಿಟ್ಸ್ ಅದೇ ತೊಗೋಬೇಕಾಗಿರುತ್ತೆ ಔಟ್ ಆಫ್ 40. ಅದನ್ನು ನಿಮಗೆ ತಿಳಿಸಿದರೆ ಅಷ್ಟು ತಿಳ್ಕೊಂಡಿದ್ರೆ ಸಾಕು. ನಿಮಗೆ 24 ಕ್ರೆಡಿಟ್ಸ್ ಬಂದರೆ ನೀವು ಡೈರೆಕ್ಟಾಗಿ ಥರ್ಡ್ ಸೆಮ್ಗೆ ಎಂಟ್ರ್ ಆಗ್ತೀರಾ. ನಮಗೆ ಈಗ 24 ಕ್ರೆಡಿಟ್ಸ್ ಇಲ್ಲ ಅಂದರೆ ಏನು ಮಾಡಬೇಕಪ್ಪ ಅಂದರೆ, ನಿಮಗೆ ಈಗ ಸಮ್ಮರ್ ಸೆಮಿಸ್ಟರ್ ನೀವು ರಿಜಿಸ್ಟರ್ ಮಾಡ್ಕೋಬೇಕಂತ ಹೇಳಿದ್ದೀವಿ. ಅಂದರೆ ನಿಮ್ಗೆ ಏನಾದರೂ ಅಂದರೆ ಸಬ್ಜೆಕ್ಟ್ಸು ಜಾಸ್ತಿ ಬ್ಯಾಕ್ಲಾಗ್ ಸಿಕ್ತು, ನಿಮ್ಮದು ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು, ಆಮೇಲೆ ಇಂಟರ್ನಲ್ ಮಾರ್ಕ್ಸ್ ಬಂದಿಲ್ಲ, ಈ ಒಂದು ಯಾವುದೇ ಒಂದು ರೀಸನ್ನಿಂದ ಆಗಿತ್ತಂದರೆ ನೀವು ಸಮ್ಮರ್ ಸೆಮಿಸ್ಟರ್ ರಿಜಿಸ್ಟರ್ ಆಗಿ ನೀವು ಈಗ ಮೇಕಪ್ ಎಕ್ಸಾಮ್ ಬಗ್ಗೆ ಅಪ್ಡೇಟ್ ಬಂದಿದೆ ಅಂತ ಹೇಳಿದ್ನಲ್ಲ, ಅದನ್ನ ಹೇಳ್ತೀನಿ. ಅಲ್ಲಿ ನೀವು ಮೇಕಪ್ ಎಕ್ಸಾಮಲ್ಲಿ ಬರೀಬೋದು. ಮೇಕಪ್ ಎಕ್ಸಾಮಲ್ಲಿ ಬರೋದ್ರಿಂದ ನೀವು ಪಾಸ್ ಮಾಡಿಕೊಂಡು ಆಟೋಮೆಟಿಕ್ಲಿ ನೀವು ಥರ್ಡ್ ಸೆಮ್ಗೆ ಎಂಟರ್ ಆಗ್ಬೋದು. ಯಾರು ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ಮಲ್ಲಿ ನೀವು ಜಾಸ್ತಿ ಸಬ್ಜೆಕ್ಟು ಫೇಲ್ ಆಗಿರೋಂಥ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ. ಆಮೇಲೆ ನಾವು ಥರ್ಡ್ ಸೆಮ್, ಫೋರ್ತ್ ಸೆಮ್, ಆಮೇಲೆ ಫಿಫ್ತ್ ಸೆಮ್, ಸಿಕ್ಸ್ ಸೆಮ್ಮು ಈ ಒಂದು ಸ್ಟೂಡೆಂಟ್ಸು ಮೇಕಪ್ ಎಕ್ಸಾಮ್ ಬಗ್ಗೆ ಅಪ್ಡೇಟ್ ಅಂತ ಕೇಳ್ತಿದ್ರೆ ಅದ್ರ ಬಗ್ಗೆ ಹೇಳ್ತೀನಿ. ನೋಡಿ, ನಿಮ್ದೆಲ್ಲ ಒಂದು ಕ್ವಶನ್ಸ್ ಈ ಥರ ಕೇಳ್ತಿರ್ತೀವಲ್ಲ, ನೀವು ಈ ಥರ ಜಾಯ್ನ್ ಆಗೋದ್ರಿಂದ ನಿಮ್ಮ ಒಂದು ಏನಿದೆ ಅದರಿಂದ ಬೇರೆ ಸ್ಟೂಡೆಂಟ್ಸು ಅದರಿಂದ ನೋಡ್ಕೋಬೋದು. ನೀವೇನಾದರೂ ಬೇರೆ ಸೆಮ್ಮಿಂದ ನಾವು 7th ಸೆಮ್ಗೆ ಎಂಟ್ರ್ ಆಗಬೇಕಂದ್ರೆ ನಿಮ್ಮ ಫಸ್ಟ್ ಇಯರ್ಲಿ ಇರುವಂಥ ಸಬ್ಜೆಕ್ಟ್ಸ್ ಏನಿದಾವೆ ಎಲ್ಲ ಸಬ್ಜೆಕ್ಟು ಕ್ಲಿಯರ್ ಮಾಡ್ಕೋಬೇಕಾಗಿರುತ್ತೆ. ಓಕೆನಾ? ಅಂದರೆ ನಿಮಗೆ 40 ಕ್ರೆಡಿಟ್ಸ್ ಏನಿದೆ 40 ಕ್ರೆಡಿಟ್ಸು ತೊಗೋಬೇಕು ಯಾವಾಗ ನೀವು 7th ಸೆಮ್ಗೆ ಎಂಟರ್ ಆಗೋ ಟೈಮಲ್ಲಿ. ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಎಲ್ಲ ಸಬ್ಜೆಕ್ಟು ನಿಮ್ಮದು ಬ್ಯಾಕ್ಲಾಗ್ಸು ಯಾವುದೇ ಕಾರಣಕ್ಕೂ ಒಂದು ಸಬ್ಜೆಕ್ಟ್ ಇರಬಾರ್ದು. ಫಸ್ಟ್ ಇಯರ್ಲಿ ಇರುವಂಥ ಸಬ್ಜೆಕ್ಟ್ಸ್ಗಳು ನೀವು ಯಾವಾಗ 7th ಸೆಮ್ಗೆ ಎಂಟರ್ ಆಗ್ತಿದ್ದೀವಿ ಅಂತಂದಾಗ. ಬಟ್ ನಾವು ಥರ್ಡ್ ಸೆಮಿಸ್ಟ್ರಿಂದ 6th ಸೆಮಿಸ್ಟರ್ಗೂ ನಾವು ಯಾವುದೇ ಒಂದು ಬ್ಯಾಕ್ಲಾಗ್ಸ್ ಇದ್ದರೆ ಇಟ್ಕೋಬೋದು, ಅಂದರೆ ಎಷ್ಟು ಕ್ಯಾರಿ ಮಾಡ್ಬೋದು. ಬಟ್ ಆ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಓಕೆ, ಈಗ ಡೈರೆಕ್ಟಾಗಿ ಬಂದ್ಬೋಣ. ನಮ್ಮೊಂದು ಏನಪ್ಪ ನಿಮ್ಮದು ಅವಾಗಿನ ಮಾತಾಡೋಕ್ಕೆ ಬಂದಿರೋದು ನಾವು ಮೇಕಪ್ ಎಕ್ಸಾಮ್ ಬಗ್ಗೆ ತುಂಬಾ ಒಂದು ವೆರಿ ಇಂಪಾರ್ಟೆಂಟ್ ಆಫ್ ದ ಅಪ್ಡೇಟ್ಸ್ ಅದರ ಬಂದಿದೆ. ನೋಡ್ಬೋದು ನೀವು ಇಲ್ಲಿ, ಇದನ್ನು ನಾನು ಅಪ್ಡೇಟ್ಸ್ ಅಂತ ಹೇಳ್ತಿದ್ದೆ. ಮೇಕಪ್ ಎಕ್ಸಾಮ್ ಎಲಿಜಿಬಿಲಿಟಿ ಅಂದರೆ ನೀವೇನಾದರೂ 2024-25 ಏನಾದರೂ ಅಡ್ಮಿಟ್ ಆಗಿದ್ರೆ, 2023-24 ಅಡ್ಮಿಟ್ ಆಗಿದ್ರೆ, ಇಲ್ಲ 2022-23 ಅಡ್ಮಿಟ್ ಆಗಿದ್ರೆ, ನಿಮ್ಮದೆಲ್ಲ ಒಂದು ಸ್ಕೀಮ್ ಯಾವುದಾಗಿರುತ್ತೆ 2022 ಸ್ಕೀಮ್ ಆಗಿರುತ್ತೆ. ಈ ಒಂದು ಸ್ಕೀಮ್ ಅವರು ನೀವೇನಾದರೂ ಈಗ 24-25 ಅಡ್ಮಿಟ್ ಆದವರು ನೀವೇನಾದರೂ ಜಸ್ಟ್ ಈಗ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ ಆ ಡ್ಯೂರೇಷನ್ ಏನಾದರೂ ನೀವು ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ ಮುಗಿಸಿದರೆ ನೀವು ಇವಾಗ ನೀವು ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ 2 ಸಬ್ಜೆಕ್ಟ್ನ ಬರಿಬೋದಾಗಿರುತ್ತೆ. ಎಲಿಜಿಬಲ್ ಫಾರ್ ಸಮ್ಮರ್ ಸೆಮಿಸ್ಟರ್ ಎಕ್ಸಾಮ್ ಆ್ಯಸ್ ಪರ್ ದ ಅಬೌವ್ ರೆಫರೆನ್ಸ್. ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಮೇಲ್ಗಡೆ ರೆಫರೆನ್ಸ್ ಎಲ್ಲ. ಇದನ್ನು ಇನ್ನೊಂದು ಅದರಲ್ಲಿ ಕ್ಲೀನಾಗಿ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಇಲ್ಲಿ ನಿಮಗೆ 4 ಪಾಯಿಂಟ್ಸ್ ಇದೆಲ್ಲ, ಇದನ್ನು ಓದಿದ್ರೆ ಅರ್ಥ ಆಗುತ್ತೆ. ನೀವು ಇವಾಗ ಏನಾದರೂ ನೋಡಿ, ಸಪ್ಲಿಮೆಂಟ್ರಿ ಎಕ್ಸಾಮ್ ಅಂತ ಕರೀತಾರೆ, ಒಬ್ಬೊಬ್ಬರು ಮೇಕಪ್ ಎಕ್ಸಾಮಿನೇಷನ್ ಅಂತ ಕರೀತಾರೆ. ಇಲ್ಲಿ ಏನಾದರೂ ಈಗ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ ಬರೆದು ನಿಮ್ಮದು ಏನಾದರೂ ಸ್ವಲ್ಪ F ಗ್ರೇಡ್ ಸಬ್ಜೆಕ್ಟ್ಸ್ ಇರ್ತಾವಲ್ಲ, ಅಂದರೆ ಫೇಲ್ ಆಗಿರೋಂಥ ಸಬ್ಜೆಕ್ಟ್ನ ಇವಾಗ ನೀವು ಸೆಕೆಂಡ್ ಸೆಮ್ ಮುಗಿದಿದ್ದು ಈಗ ಥರ್ಡ್ ಸೆಮ್ಗೆ ಎಂಟರ್ ಆಗೋ ಟೈಮಲ್ಲಿ ನಿಮಗೆ ಮೇಕಪ್ ಎಕ್ಸಾಮ್ ಅನ್ನೋದಿರುತ್ತೆ. ಅದು ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ಮಲ್ಲಿ ಇರುವಂಥ ಸಬ್ಜೆಕ್ಟ್ಗಳು ಮಾತ್ರ ನೀವು ಬರೆಯೋಕ್ಕೆ ಎಲಿಜಿಬಲ್ ಇರ್ತೀರ. ನೀವೇನಾದರೂ ಫೋರ್ತ್ ಸೆಮ್ಮಲ್ಲಿ ಮುಗಿದು ಈಗ ಫಿಫ್ತ್ ಸೆಮ್ಮಿಗೆ ಎಂಟರ್ ಆಗ್ತಿದ್ದೀರ ಅಂದಾಗ ನೀವು
ಫೋರ್ತ್ ಸೆಮ್ಮಲ್ಲಿ ಯಾವುದಾದ್ರು ಅಪ್ಗ್ರೇಡ್ ಸಬ್ಜೆಕ್ಟ್ ಇತ್ತು ಇಲ್ಲ ಥರ್ಡ್ ಸೆಮ್ಮಲ್ಲಿ ಇತ್ತಂದರೆ ಥರ್ಡ್ ಆ್ಯಂಡ್ ಫೋರ್ತ್ ಸೆಮ್ದು 2 ಸಬ್ಜೆಕ್ಟ್ನ ನೀವು ಬರಿಬೋದಾಗಿರುತ್ತೆ. ಥರ್ಡ್ ಆ್ಯಂಡ್ ಫೋರ್ತ್ ಸೆಮ್ ಮಾತ್ರ, ಓಕೆನಾ. ನೀವೇನು ಸಿಕ್ಸ್ ಸೆಮ್ ಸೆಮಿಸ್ಟರ್ ಫಾರ್ ಅಪ್ಗ್ರೇಡ್ ಸಬ್ಜೆಕ್ಟ್ ಅಂದರೆ ನೀವು 5th ಆ್ಯಂಡ್ 6th ಸೆಮ್ದು ನೀವು ಅಪ್ಗ್ರೇಡ್ ಅಂದರೆ ಯಾವುದು ಫೇಲ್ ಆಗಿರುತ್ತೆ ಅಷ್ಟು ಸಬ್ಜೆಕ್ಟ್ನ ನೀವು 6 ಸೆಮ್ ಮುಗಿಸಿ 7 ಸೆಮ್ ಇಂಟರ್ ಟರ್ಮಲ್ಲಿ ಬರಿಬೋದು. ಇಷ್ಟು ಮೇನ್ ಇಂಪಾರ್ಟೆಂಟ್. ಅಂದರೆ ನಾನು ಏನು ಮೇಕಪ್ ಎಕ್ಸಾಮ್ನ ಯಾರ್ಯಾರು ಬರೀಬೇಕು ಇದರಿಂದ ಕೇಳ್ತಿದ್ರೆ ನಿಮಗೆ ಇದು ಒಂದು ಸ್ವಲ್ಪ ಕ್ಲಾರಿಟಿ ಸಿಕ್ಸೋ ಅನಿಸುತ್ತೆ, ಯಾವ ಸ್ಟೂಡೆಂಟ್ಸ್ ಯಾರ್ಯಾರು ಬರೀಬೇಕು ಅನ್ನೋದು. ಓಕೆ, ಇದು 2022 ಸ್ಕೀಮ್ದಾಯಿತು. ಆಮೇಲೆ ನಿಮ್ಮದು 21 ಸ್ಕೀಮ್ದು ಅವ್ರದ್ದು ಇನ್ನು ಯಾವುದೇ ಥರ ಬಂದಿಲ್ಲ, ಅದು ಇನ್ನು ಯಾವುದೇ ಥರ ಅಪ್ಡೇಟ್ಸ್ ಇಲ್ಲ. ನಿಮಗೆ ರಿಸಲ್ಟು 6th ಸೆಮ್ದು ನಿಮ್ಮದು 2021 ಸ್ಕೀಮ್ದಾದರೆ ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದು. ಆಮೇಲೆ ಅರಿಯರ್ ರಿಸಲ್ಟ್ ಕೂಡ ಬಂದಿದೆ. ನಿಮ್ಮ ರಿಸಲ್ಟ್ ಯಾವ ಥರ ಆಗಿದೆ ಅನ್ನೋದು ನಮ್ಗೆ ಖಂಡಿತ ತಿಳಿಸಿ. ಆಮೇಲೆ ರಿವ್ಯಾಲ್ಯೂಯೇಷನ್ ಫೀಸ್ ಅನ್ನೋದು ನಾನು ತುಂಬ ಸರಿ ಹಾಕಿದೆ. ಸೇಮ್ ರಿವ್ಯಾಲ್ಯೂಯೇಷನ್ ಫೀಸು ಆಮೇಲೆ ನಿಮ್ಮದು ಏನು ಫೋಟೋ ಕಾಪಿ ಎಷ್ಟಿರುತ್ತೆ, ನಾರ್ಮಲ್ ಫೀಸ್ 600, ಮತ್ತು ನೀವು ಅಪ್ಲಿಕೇಶನ್ ನೋಡಿರಿ, ನಿಮ್ಮ ಫೋಟೋ ಕಾಪಿ ಹಾಕಿ 400 ಮತ್ತು ಅಪ್ಲಿಕೇಶನ್ ಫೀಸ್ ಬಂದು 30 ರೂಪೀಸ್. ಅಂದರೆ ಟೋಟಲ್ ಇದೆಲ್ಲ ಅಪ್ಲೈ ಮಾಡಿದ ನಮಗೆ 1030 ರೂಪೀಸ್ ಆಗುತ್ತೆ. ನಮಗೆ ಏನು ಫೋಟೋ ಕಾಪಿ ಬೇಡ ಅಂದರೆ 630 ರೂಪೀಸ್ ಆಗುತ್ತೆ. ಇದು ಆಪ್ಷನಲ್ ಆಗಿರುತ್ತೆ. ನಿಮಗೆ ಅದು ಡೇಟ್ ಕೂಡ ಕೊಟ್ಟಿದ್ದಾರೆ. ನಮಗೆ ಆ ಡೇಟ್ ಕೂಡ ನಾನು ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಅನಿಸುತ್ತೆ ನಮ್ಮ ಒಂದು ವಿಡಿಯೋದಲ್ಲಿ. ಯಾವ ಥರ ಆಗಿದೆ ಅದನ್ನು ಒಂದು ಖಂಡಿತ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ರಿಸಲ್ಟ್ ಯಾವ ಥರ ಆಗಿದೆ, ಆಮೇಲೆ ನಿಮ್ಮ ಅರಿಯರ್ಸ್ ರಿಸಲ್ಟ್ ಆಯಿತು, ಮತ್ತು ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ದು ನಿಮ್ಮದು ಈಗ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸು ಸಿಕ್ತು ಅನಿಸುತ್ತೆ. ಅಂದರೆ ನೀವು ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಲ್ಲಿ ಇದ್ದರೆ ಯಾವ ಥರ ನಾವು ನೆಕ್ಸ್ಟ್ ಫರ್ದರ್ ಸೆಮಿಸ್ಟ್ರಿಗೆ ಯಾವ ಥರ ಪ್ರಿಪೇರ್ ಆಗಬೇಕು, ಆಮೇಲೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ಲ ಒಂದು ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೋತೀನಿ. ಮುಂಬರೋ ದಿನಗಳಲ್ಲಿ ಏನು ಅಪ್ಡೇಟ್ಸ್ ಬೇಕು ಅನ್ನೋದು ಖಂಡಿತ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಬರೋ ದಿನಗಳಲ್ಲಿ ವೀಡಿಯೋ ಸಮೇತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಐ ಥಿಂಕ್ ವಿಡಿಯೋ ಇಷ್ಟ ಆಯಿತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮುಂದೆ ಬರುವಂಥ ದಿನಗಳಲ್ಲಿ ಎಲ್ಲ ಒಂದು ವಿಡಿಯೋ ಕಡೆಯಿಂದ ಕ್ವಿಕ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಇದು ಟೋಟಲಾಗಿ ಫೈನಲಾಗಿ ಒಂದು ವಿಡಿಯೋ ಮಾಡಿ ತಿಳಿಸ್ಬೇಡ ಅಂತಂದು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ನಿಮ್ಗೆ ತಿಳಿಸಿದ್ದೀನಿ. ನೆಕ್ಸ್ಟ್ ನಿಮ್ಮದು ಯಾವುದೇ ಥರ ನೆಕ್ಸ್ಟ್ ಬರೋವಂಥ ಸೆಮಿಸ್ಟ್ರಲ್ಲಿ ಯಾವ ರಿಸಲ್ಟ್ ಎಲ್ಲ ನಮ್ಮ ಒಂದು ವಾಟ್ಸಪ್ ಚಾನಲ್ ಸಿಗ್ತಿರುತ್ತೆ. ಹೋಗಿ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಯಾವೊಂದು ಹೇಳಿದ್ನಲ್ಲ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ. ಹೋಗಿ ಜಾಯ್ನ್ ಆಗಿ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಆದಷ್ಟು ಬೇಗನೆ ಒಂದು ಯೂಟ್ಯೂಬ್ ಚಾನಲ್ಗೆ 10K ಕೂಡ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಮೋಸ್ಟ್ಲಿ 2 ಡೇಸಲ್ಲಿ ಕಂಪ್ಲೀಟ್ ಮಾಡ್ತೀರಾ ಅನ್ಕೋತೀನಿ. ಹೋಪ್ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಗುಡ್ ಡೇ, ಅಷ್ಟೇ. ಎಲ್ಲ ಜೈ ಹಿಂದ್, ಒಂದೇ ಮಾತಾರಾಮ್.